ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಕ್ವಾಂಟಿದು ಒಂದು ವಿಡಿಯೋ ಹಾಕಿದ್ನಲ್ಲ, ಅದ್ರದ್ದು ಸೆಕೆಂಡ್ ಪಾರ್ಟ್ ಇದು. ಸೊ ಅದರಲ್ಲಿ ಸ್ವಲ್ಪ ಪಾಯಿಂಟ್ಸ್ನ ಮಿಸ್ ಮಾಡಿದ್ದೀನಿ. ಸೊ ಇದರಲ್ಲಿ ನಾನು ಐ ಟ್ರೈ ಟು ಕವರ್ ದೋಸ್ ಪಾಯಿಂಟ್ಸ್ ಇನ್ ದಿಸ್ ವಿಡಿಯೋ. ಸೊ ಕೆಲವೊಬ್ಬರು ಕಮೆಂಟಲ್ಲಿ ಹಾಕಿದ್ರಿ ಬರೀ ಅರ್ಥಮೆಟಿಕ್ ಇಲ್ಲ ಅಂದ್ರೂ ಕ್ಲಿಯರ್ ಮಾಡ್ಬೋದಾ ಅಂತ. ಅದು ಪ್ರಿಲಿಮ್ಸ್ ಲೆವೆಲ್ಗೆ ಮಾತ್ರ ನಿಮಗೆ ಹೆಲ್ಪ್ ಆಗುತ್ತೆ, ಬಿಕಾಸ್ ಸ್ಪೀಡ್ ಮ್ಯಾಥ್ಸಲ್ಲೇ ನಮಗೆ ಒಂದು 20 ಕ್ವಶನ್ಸ್ ಬರುತ್ತಲ್ವ. ಸೊ ಪ್ರಿಲಿಮ್ಸಲ್ಲಿ ನೀವು ಕ್ಲಿಯರ್ ಮಾಡ್ಬೋದು ವಿತೌಟ್ ದ ಅರ್ಥಮೆಟಿಕ್. ಬಟ್ ಮೇನ್ಸಲ್ಲಿ ಸಿಂಪ್ಲಿಫಿಕೇಷನ್ ಪಾರ್ಟ್ ಆಗಲಿ ಅಥವಾ ಲೈಕ್ ಅದೇ ಸ್ಪೀಡ್ ಮ್ಯಾಥ್ಸಲ್ಲಿ ಬರ್ತಕ್ಕಂಥದ್ದು ಯಾವುದೋ ಅಷ್ಟು ನಿಮಗೆ ಸಿಗಲ್ಲ ಎಸ್ಪೆಷಲಿ ಪಿ ಒ ಪೇಪರಲ್ಲಿ, ಮೇನ್ಸ್ ಪಿ ಒ ಪೇಪರಲ್ಲಿ. ಸೊ ಅಲ್ಲಿ ಅರ್ಥಮೆಟಿಕ್ಕೇ ಜಾಸ್ತಿ ಕೊಟ್ಟಿರ್ತಾರೆ, ಮತ್ತು ಸಮಟೈಮ್ಸ್ ಡಿ ಐ ಕೂಡ ಅರ್ಥಮೆಟಿಕ್ ಬೇಸ್ಡೇ ಇರುತ್ತೆ. ಸೊ ನೀವು ಬರೀ ಸ್ಪೀಡ್ ಮ್ಯಾಥ್ಸ್ ಮೇಲೇ ಡಿಪೆಂಡ್ ಆಗಿದ್ದರೆ ಅದು ಹೊಡೆತ ಬಿಡುತ್ತೆ ಮೇನ್ಸ್ ಪೇಪರಲ್ಲಿ. ಸೊ ಯಾವುದಕ್ಕೂ ನಾವು ಎಲ್ಲದನ್ನು ಪ್ರಾಪರಾಗಿ ಬೇಸಿಕ್ಸ್ನ ಕ್ಲಿಯರ್ ಮಾಡಿಕೊಂಡ್ರೆ ಒಳ್ಳೆಯದು ಅಷ್ಟೆ. ಸೊ ಇನ್ನು ಕೆಲವೊಂದು ಜನಗೆ ಡೌಟ್ ಇರುತ್ತೆ ಪೇಯ್ಡ್ ಕೋರ್ಸ್ ತೊಗೋಬೇಕಾ ಅಂತ. ನೋಡಿ, ಯೂಟ್ಯೂಬಲ್ಲಿ ದರ್ ಇಸ್ ಅ ಹೆಲ್ ಲಾಡ್ ಆಫ್ ಕಾಂಟೆಂಟ್, ಆಯಿತಾ. ಪ್ಲೆಂಟಿ ಆಫ್ ವೀಡಿಯೋಸ್ ಇದೆ. ಅದನ್ನು ನೀವು ಕವರ್ ಮಾಡ್ಕೊಳ್ಳೋ ಕೂತ್ಕೊಂಡ್ರೆ ದಿನವೂ ಸಾಕಾಗಲ್ಲ. ಅಷ್ಟು ಪ್ಲೇ ಲಿಸ್ಟ್ಸ್ ಇದೆ, ಒಳ್ಳೆ ಟೀಚರ್ಸ್ ಇದ್ದಾರೆ, ಅವರು ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದಾರೆ. ನೀವು ಫಸ್ಟ್ ಅದನ್ನು ಕ್ಲಿಯರ್ ಮಾಡಿದ್ರೆ ಸಾಕು. ಇನ್ನೂ ನಿಮಗೆ ಎಕ್ಸ್ಟ್ರಾ ಕಲಿಬೇಕು, ಇನ್ನೂ ಎಕ್ಸ್ಟ್ರಾ ಜಾಸ್ತಿ ಸ್ಕೋರ್ ಮಾಡಬೇಕಂದ್ರೆ ನೀವು ಅದೇ ಇಫ್ ಯು ಕ್ಯಾನ್ ಅಫೋರ್ಡ್ ದಟ್ ಪ್ರೈಸ್, ನೀವು ಯು ಕ್ಯಾನ್ ಗೋ ಫಾರ್ ದ ಪೇಯ್ಡ್ ಕೋರ್ಸ್, ಆಯಿತಾ. ನಾನು ಪೇಯ್ಡ್ ಕೋರ್ಸ್ನ ಸಜೆಸ್ಟ್ ಮಾಡಲ್ಲ, ಯಾಕಂದರೆ ಯೂಟ್ಯೂಬಲ್ಲಿ ತುಂಬ ರಿಸೋರ್ಸಸ್ ಇದೆ, ಅದನ್ನು ಯೂಟಿಲೈಸ್ ಮಾಡಿ ಅಲ್ವಾ. ಸೊ ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದು. ಸೊ ನಾನು ಅದು ಲಾಸ್ಟ್ ವಿಡಿಯೋದಲ್ಲಿ ಸ್ಪೀಡ್ ಮ್ಯಾಥ್ಸ್ದು ಅರ್ಥಮೆಟಿಕ್ ಹೇಳಿದೆ. ಸೊ ಸ್ಪೀಡ್ ಮ್ಯಾಥ್ಸ್ಗೆ ನಿಮಗೆ ವೇದಿಕ್ ಮ್ಯಾಥ್ಸ್ ಅಂತ ತುಂಬ ಜನ ಟೀಚರ್ಸ್ ವೀಡಿಯೋಸ್ ಮಾಡಿರ್ತಾರೆ. ಅದನ್ನೊಂದು ಸರಿ ನೋಡಿ, ಅಂದರೆ ಹೇಗೆ ಸಾಲ್ವ್ ಮಾಡಬೇಕು ಸಿಂಪ್ಲಿಫಿಕೇಷನಲ್ಲಿ, ಏನಾದರೂ ಟ್ರಿಕ್ಸ್ ಇದ್ದರೆ ಅದರಲ್ಲಿ ಹೇಳಿರ್ತಾರೆ. ಸೊ ಅದನ್ನು ಒಂದು ಇದರಲ್ಲಿ ಬರ್ಕೊಂಡ್ರೆ ಸಾಕು. ಆ್ಯಂಡ್ ನೀವು ಪರ್ಸೆಂಟೇಜ್ ವ್ಯಾಲ್ಯೂಸ್ನ ಬರೆದಿಟ್ಕೋಬೇಕು. ಆ್ಯಂಡ್ ಇಂಟ್ರೆಸ್ಟ್ ರೇಟ್ಸ್ ಇರುತ್ತಲ್ಲ, 5%ಗೆ ಎಷ್ಟಾಗುತ್ತೆ 2 ಇಯರ್ಸ್ಗೆ, 3 ಇಯರ್ಸ್ಗೆ, 10% ಎಷ್ಟಾಗುತ್ತೆ 2-3 ಇಯರ್ಸ್ಗೆ, ಆ ಥರ ಅದೊಂದು ಟೇಬಲ್ ಇದೆ, ಅದೊಂದು ಟೇಬಲ್ ಮಾಡ್ಕೋಬೇಕು. ಪರ್ಸೆಂಟೇಜ್ದು ರೇಟ್ಸ್ದು ಅದೊಂದು ಟೇಬಲ್ ಮಾಡ್ಕೋಬೇಕು. ಮತ್ತು ನಿಮಗೆ ಕ್ಯೂಬ್ಸ್ ಅಟ್ಲೀಸ್ಟ್ ಒಂದು 20 ಎನಫ್ ಅನಿಸುತ್ತೆ. 20 ಕ್ಯೂಬ್ಸು ನೀವು ಪರ್ಫೆಕ್ಟಾಗಿ ನಿಮಗೆ ಬರ್ತಿರಬೇಕು. ಆ್ಯಂಡ್ 50 ಸ್ಕ್ವೇರ್ಸ್ ನಿಮಗೆ ಪಕ್ಕ ಬರ್ತಿದ್ರೆ ಸಿಂಪ್ಲಿಫಿಕೇಷನ್ ನಿಮ್ಗೆ ಈಸಿ ಆಗುತ್ತೆ, ಜಾಸ್ತಿ ಏನೋ ಹಾರ್ಡ್ ಅನ್ಸಲ್ಲ. ಓಕೆ, ಕ್ಯೂಬ್ ಮಿನಿಮಮ್ 20, ಸ್ಕ್ವೇರ್ಸ್ 50. ಓಕೆ, ದೂಸರ ಮಾತಿಲ್ಲ ಅದರಲ್ಲಿ. ಆ್ಯಂಡ್ ಟೇಬಲ್ಸ್ ಏನು 20 ತನೂ ನಿಮಗೆ ಬರ್ತಿಟ್ಟು ಏನೂ ತೊಂದರೆ ಇಲ್ಲ. ಓಕೆ, 20 ಇಸ್ ಓಕೆ, 20ವರೆಗೂ 20th ಟೇಬಲ್ವರೆಗೂ ಇಟ್ಸ್ ಓಕೆ. ಆಯಿತಾ. ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಸ್ಪೀಡ್ ಜಾಸ್ತಿ ಬೇಕು, ನೋಡಿದ ತಕ್ಷಣವೇ ಆನ್ಸರ್ ಹಾಕ್ಬಿಡ್ಬೇಕು ಅನ್ನೋ ಹಾಗಿದ್ರೆ ನೀವು ಇನ್ನೂ ಎಕ್ಸ್ಟ್ರಾ ಕವರ್ ಮಾಡ್ಬೋದು. ಲೈಕ್ ಕ್ಯೂಬ್ಸು, ಸ್ಕ್ವೇರ್ಸು, ಟೇಬಲ್ಸ್ನೆಲ್ಲ ಎಕ್ಸ್ಟ್ರಾ ಕಲಿಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ಇಷ್ಟಂದ್ರೂ ನೀವು ಮಾಡಲೇಬೇಕು. ಓಕೆನಾ, ಇದು ಸ್ಪೀಡ್ ಮ್ಯಾಥ್ಸ್ ಪಾರ್ಟಲ್ಲಿ. ಇನ್ನು ಡಿ ಐಯಲ್ಲಿ ನೀವು ದಿನ ಒಂದೊಂದು ಡಿ ಐ ಸಾಲ್ವ್ ಮಾಡಿದ್ರು ನಿಮಗೆ ಗೊತ್ತಾಗುತ್ತೆ ಬೇಸಿಕ್ಸ್, ಯಾವ ಥರ ಡಿಕೋಡ್ ಮಾಡಬೇಕು, ಯಾವ ಥರ ಟೈಪ್ ಬಂದರೆ ಹೆಂಗೆ ಮಾಡಬೇಕು. ಸೊ ಡಿ ಐಯಲ್ಲಿ ಯೂಶಲಿ ಟೇಬಲ್ ಫಾರ್ಮ್ಯಾಟಲ್ಲಿ ಬರುತ್ತೆ, ವೆನ್ ಡಯಾಗ್ರಾಮ್ ಅದರಲ್ಲಿ ಬರುತ್ತೆ. ಆ್ಯಂಡ್ ಈ ನಡುವೆ ಅಂತೂ ಒಂದು ಅದು ಈ ಟೈಪ್ ಏನೋ ಬರುತ್ತಲ್ಲ, ಹೀಗೆ ಡೈಮಂಡ್ ಶೇಪಲ್ಲಿ, ಅದ್ರದ್ದು ಹೆಸರು ನನಗೆ ನೆನಪಾಗ್ತಿಲ್ಲ. ಸೊ ಅದು ಆ ಥರದ್ದೊಂದು ಹೊಸದಾಗಿ ಈಗ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಬಾರ್ ಗ್ರಾಫ್ದು ಡಿ ಐ ಬರುತ್ತೆ. ಸೊ ಇದರಲ್ಲೆಲ್ಲ ಜಸ್ಟ್ ಒಂದ್ರದ್ದು ವ್ಯಾಲ್ಯೂ ಕೊಟ್ಟಿರ್ತಾರೆ. ಲೈಕ್ ಈಗ ಫಾರ್ ಎಕ್ಸಾಂಪಲ್ ಒಂದು ಪಾಪ್ಯುಲೇಷನ್ ಕೊಟ್ಟಿರ್ತಾರೆ, ಇನ್ನೊಂದು ಮೇಲ್ದು ವ್ಯಾಲ್ಯೂ ಕೊಟ್ಟಿರ್ತಾರೆ, ನಾವು ಅದರಲ್ಲಿ ಫೀಮೇಲ್ ವ್ಯಾಲ್ಯೂಸ್ನ ಕಂಡುಹಿಡಿಯೋದಿರುತ್ತೆ, ಈ ಥರ. ಸೊ ನೀವು ದಿನ ಒಂದು ಡಿ ಐ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಅಷ್ಟು ದಿನ ಒಂದೊಂದು ಡಿ ಐ ನೀವು ಪ್ರಾಕ್ಟೀಸ್ ಮಾಡ್ತಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಡಿಕೋಡ್ ಮಾಡೋದು ಹೇಗೆ ಅಂತ. ಓಕೆನಾ. ಸೊ ಡಿ ಐ ಬಂದ್ಬಿಟ್ಟು ಅರುಣ್ ಸರ್ ತುಂಬ ಡಿ ಐ ಪ್ಲೇ ಲಿಸ್ಟ್ನ ಅವ್ರ ಚಾನಲಲ್ಲಿ ಹಾಕಿದ್ದಾರೆ, ಎಕ್ಸಾಮ್ ಟ್ಯೂನಲ್ಲಿ. ಅದನ್ನು ನೀವು ಚೆಕ್ ಮಾಡಿ ದಿನ ಒಂದೊಂದು ಪ್ರಾಕ್ಟೀಸ್ ಮಾಡಿ. ಓಕೆನಾ. ಇನ್ನು ಅರ್ಥಮೆಟಿಕ್ಗೆ ಹೇಳಿದ್ದೀನಿ, ಕೌಶಿಕ್ ಸರ್ನ ನೀವು ಫಾಲೋ ಮಾಡ್ಬೋದು. ಬಟ್ ಇಲ್ಲಾಂದರೆ ನಿಮ್ಮ ಇಷ್ಟ, ನಿಮ್ಗೆ ಯಾವುದಾದ್ರೂ ಸರ್ ಈಗ ಆಲ್ರೆಡಿ ನೀವು ಫಾಲೋ ಮಾಡ್ತಿದ್ರೆ ಅವ್ರದ್ದು ಇದೇ ಪ್ಲೇ ಲಿಸ್ಟ್ ಅಂದರೆ ನೀವು ಅದನ್ನು ಕವರ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಸೊ ಒನ್ಸ್ ನೀವು ಪ್ರಿಲಿಮ್ಸ್ದು ಬೇಸಿಕ್ಸ್ ಎಲ್ಲ ಕ್ಲಿಯರ್ ಮಾಡಿದ್ರೆ ದೆನ್ ಗೋ ಫಾರ್ ಮೇನ್ಸ್ಗೆ. ಓಕೆನಾ. ಮೇನ್ಸ್ ಕ್ಲಾಸಸ್ನ ನೀವು ಲೈಕ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಬಿಕಾಸ್ ಎಕ್ಸಾಮ್ ಟೈಮಲ್ಲಿ ನೀವು ಪ್ರಿಲಿಮ್ಸ್ಗೂ ಮೇನ್ಸ್ಗೆ ಎರಡಕ್ಕೂ ನೀವು ಟೈಮ್ ಕೊಡೋಕ್ಕಾಗಲ್ಲ. ಸೊ ಇವಾಗ ಒಂದು 2.5 ಮಂತ್ಸಲ್ಲಿ ನೀವೆಲ್ಲ ಚಾಪ್ಟರ್ ವೈಸ್ ಎಲ್ಲನೂ ಬೇಸಿಕ್ಸ್ನ ಕಂಪ್ಲೀಟ್ ಮಾಡಿದ್ರೆ ನೀವು ಮೇನ್ಸ್ಗೆ ಸ್ವಿಚ್ ಆಗಿ ಮೇನ್ಸ್ದು ಹಳೆಯ ಪ್ಲೇ ಲಿಸ್ಟ್ ಸರ್ಗಳ್ದಿರುತ್ತಲ್ಲ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಲೈಕ್ ಈಗ ಪ್ರೀವಿಯಸ್ ಎಕ್ಸಾಮ್ಸ್ ಎಲ್ಲ ಆಯ್ತಲ್ಲ, RRB ಆಯಿತು, IBPS PO ಆಯಿತು, ಕ್ಲರ್ಕ್ದಾಯಿತು. ಸೊ ಪ್ಲೇ ಲಿಸ್ಟ್ ಇರುತ್ತೆ, ಮೇನ್ಸ್ ಪ್ಲೇ ಲಿಸ್ಟ್, ಅದನ್ನು ನೀವು ಸಾಲ್ವ್ ಮಾಡಿ. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ PY ಪ್ರೀವಿಯಸ್ ಇಯರ್ದು ಕ್ವಶನ್ ಪೇಪರ್ ಇರುತ್ತಲ್ಲ ಅದನ್ನು ಕೂಡ ಸಾಲ್ವ್ ಮಾಡಿ. ಸೊ ಅದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಯಾವ ಥರ ಪ್ಯಾಟರ್ನಲ್ಲಿ ಕ್ವಶನ್ ಕೇಳ್ತಿದ್ದಾರೆ, ಯಾವ ಥರ ಲೆವೆಲಲ್ಲಿ ಕೇಳ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದು ಇಂಪಾರ್ಟೆಂಟ್. ಸೊ PYQs ಸಾಲ್ವ್ ಮಾಡೋದು. ಓಕೆನಾ. ಸೊ ಮೇನ್ಸ್ ಪ್ರಿಲಿಮ್ಸ್ ಒಂದ್ಸರಿ ಸೊ ಮೇನ್ಸ್ ಕೂಡ ನೀವು ಜೊತೆಗೇ ತೊಗೊಂಡು ಹೋಗಬೇಕು, ಇಲ್ಲಾಂದರೆ ಎಕ್ಸಾಮ್ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ, ಮೇನ್ಸ್ ಕವರ್ ಮಾಡೋಕ್ಕೆ ಆಗಲ್ಲ ನಿಮಗೆ. ಸೊ ಸಾಧ್ಯ ಆದಷ್ಟು ಇವಾಗಿಂದನೇ ಬೇಗ ಬೇಸಿಕ್ಸ್ನ ಕವರ್ ಮಾಡಿ ಮೇನ್ಸ್ ಕ್ಲಾಸಸ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಫರ್ದರ್ ಡೇಸಲ್ಲಿ ನಿಮ್ಗೆ ಅದು ಈಸಿ ಆಗುತ್ತೆ, ಜಾಸ್ತಿ ಹಾರ್ಡ್ ಅನ್ಸಲ್ಲ.
ಸೊ ಇನ್ನೂ ಏನಾದರೂ ಇರೋ ಡೌಟ್ ಹಾಕಿ. ಸೊ ನೋಡಿ, ಬರೀ ಅರ್ಥಮೆಟಿಕ್ ಇಲ್ಲ ಅಂದರೆ ಕ್ಲಿಯರ್ ಮಾಡೋಕ್ಕೆ ಆಗಲ್ವಾ ಅಂದರೆ ಅದು ಪ್ರಿಲಿಮ್ಸ್ಗೆ ಓಕೆ. ಬಟ್ ಮೇನ್ಸಲ್ಲಿ ಸ್ಪೀಡ್ ಮ್ಯಾಥ್ಸಿಂದ ಅಷ್ಟು ಕ್ವಶನ್ಸ್ ಕೇಳಲ್ಲ. ಸಿಂಪ್ಲಿಫಿಕೇಷನ್ ಆಗಲಿ ಅದೆಲ್ಲ ಕೇಳಲ್ಲ, ತುಂಬ ಟ್ವಿಸ್ಟೆಡ್ ಮಾಡಿ ಕೇಳಿರ್ತಾರೆ. ಸೊ ಹಾಗಾಗಿ ಎಲ್ಲನೂ ನೀವು ಕಲೀಲೇಬೇಕಾಗುತ್ತೆ, ಯಾವುದನ್ನು ಬಿಡೋಕ್ಕಾಗಲ್ಲ, ಓಕೆನಾ. ಆ್ಯಂಡ್ ಇವಾಗ ನೀವು GA ಸೆಕ್ಷನಲ್ಲಿ ಚೆನ್ನಾಗಿ ಮಾಡ್ತೀರಾ ಅಥವಾ ಇಂಗ್ಲೀಷ್ ಸೆಕ್ಷನಲ್ಲಿ ಚೆನ್ನಾಗಿ ಮಾಡ್ತೀರಾ, ಅದರಲ್ಲಿ ನೀವು ಸ್ಕೋರ್ ಮಾಡಬೇಕು. ಅದರಲ್ಲಿ ಸ್ಕೋರ್ ಮಾಡಿದ್ರೆ ಓಕೆ, ನೀವು ಕ್ವಾಂಟ್ ಸೆಕ್ಷನಲ್ಲಿ ಕಮ್ಮಿ ಸ್ಕೋರ್ ಮಾಡಿದ್ರೂ ನಡೆಯುತ್ತೆ. ಇವಾಗ ನೀವು ಕ್ವಾಂಟಲ್ಲೂ ಸ್ವಲ್ಪನೇ ಓದ್ಕೊಂಡಿದ್ರೆ, ಸ್ಪೀಡ್ ಮ್ಯಾಥ್ಸ್ ಅಷ್ಟೇ ಕವರ್ ಮಾಡ್ತೀನಿ, ಈಗ ಜನರಲ್ ಅವೇರ್ನೆಸ್ ತುಂಬ ಇರುತ್ತೆ ಕವರ್ ಮಾಡೋದು ಎಕ್ಸಾಮ್ ಟೈಮಲ್ಲಿ. ಸೊ ಅದು ಆಗಲ್ಲ ಎಲ್ಲನೂ ಕವರ್ ಮಾಡೋಕ್ಕೆ. ಆ್ಯಂಡ್ ರೀಸ್ನಿಂಗ್, ಇಂಗ್ಲೀಷ್, ಸೊ ಒಂದರಲ್ಲಾದರೂ ಕಮ್ಮಿ ಹೋಗುತ್ತೆ ಸ್ಕೋರ್. ಸೊ ಈಗ ರೀಸ್ನಿಂಗ್ ಕ್ವಾಂಟಲ್ ಅಂದರೆ ನಾವು ಏನು ಕಲ್ತಿರ್ತೀವೋ ಅದು ಬಂದಿರುತ್ತೆ, ನಾವು ಸಾಲ್ವ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ, ಟಿಕ್ ಮಾಡ್ಬೋದು. ಸೊ GA ಅಲ್ಲಿ ನೀವು ಗೆಸ್ ವರ್ಕ್ನೂ ಮಾಡ್ಬೋದು, ಇಂಗ್ಲೀಷಲ್ಲಿ ಕೂಡ ನೀವು ಗೆಸ್ ವರ್ಕ್ನೂ ಮಾಡ್ಬೋದು. ಬಟ್ ರೀಸ್ನಿಂಗ್ ಕ್ವಾಂಟಲ್ಲಿ ಹಾಗಾಗಲ್ಲ. ಸೊ ಹಂಗಾಗಿ ರೀಸ್ನಿಂಗ್ ಕ್ವಾಂಟಲ್ಲಿ ಸ್ವಲ್ಪ ಚೆನ್ನಾಗಿ ಸ್ಕೋರ್ ಮಾಡಬೇಕಾಗುತ್ತೆ. ಸೊ ಅದು ನಮಗೆ ಓವರಾಲ್ ಕಟಫಲ್ಲೂ ಹೆಲ್ಪ್ ಆಗುತ್ತೆ. ಸೊ ಎಲ್ಲನೂ ಕವರ್ ಮಾಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್, ಓಕೆನಾ. ಯಾವುದು ಬಿಡಬೇಡಿ. ಏನಾದರೂ ಈಗ ಯೂಶಲಿ ಜಾಸ್ತಿ ನಮಗೆ ಚಾನಲ್ಸ್ ಇರೋದು ನಾರ್ತ್ ಅವ್ರದ್ದೇ, ಹಿಂದಿ ಚಾನಲ್ಸೇ ಜಾಸ್ತಿ ಇರೋದು. ಅವರು ಬೈಲಿಂಗಲ್ ಅಂತಾರೆ, ಬಟ್ ಮೋಸ್ಟ್ ಆಫ್ ದ ಟೀಚರ್ಸ್ ದೇ ಎಕ್ಸ್ಪ್ಲೇನ್ ಓನ್ಲಿ ಇನ್ ಹಿಂದಿ. ನಾನು ಕಾಮೆಂಟಲ್ಲಿ ನೋಡ್ತಿರ್ತೀನಿ, ಲೈಕ್ ನಮ್ಮ ಸೌತ್ ಸ್ಟೂಡೆಂಟ್ಸ್ ಆಸ್ಪಿರೆಂಟ್ಸ್ ಏನಿರ್ತಾರೆ ಇಂಗ್ಲೀಷಲ್ಲಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಿರ್ತಾರೆ. ಬಟ್ ಅವ್ರದ್ದು ಮೆಜಾರಿಟಿ ಆಡಿಯನ್ಸ್ ಹಿಂದಿ ಆಸ್ಪಿರೆಂಟ್ಸ್ ಇರೋದ್ರಿಂದ ಅವರು ಹಿಂದಿಲೇ ಜಾಸ್ತಿ ಮಾಡ್ತಾರೆ. ನಿಮಗೆ ಇನ್ ಕೇಸ್ ಹಿಂದಿ ಕಷ್ಟ ಆಗ್ತಿದೆ ಅಂದರೆ, ನಾನು ರೀಸೆಂಟಾಗಿ ಒಂದು ಚಾನಲ್ನ ನೋಡಿದೆ, ಬ್ಯಾಂಕಿಂಗ್ ಬುಕ್ ಅಂತ, ಕನ್ನಡದಲ್ಲಿ ಅವರು ಅಪ್ಲೋಡ್ ಮಾಡ್ತಿದ್ದಾರೆ ರೀಸನಿಂಗ್ ಕ್ವಾಂಟ್. ಇನ್ ಕೇಸ್ ಕನ್ನಡದಲ್ಲಿ ಕಲಿಬೇಕು, ಕಾಂಟೆಂಟ್ ನಿಮಗೆ ಅರ್ಥ ಆಗಬೇಕು ಅಂತಂದರೆ ನೀವು ಆ ಚಾನಲ್ನ ಯು ಕ್ಯಾನ್ ರೆಫರ್ ದಟ್, ಓಕೆ. ಬ್ಯಾಂಕಿಂಗ್ ಬುಕ್ ಅಂತ, ಓಕೆನಾ. ನಾನು ಕಾಮೆಂಟ್ ಸೆಕ್ಷನಲ್ಲೂ ಅದು ಲಿಂಕ್ ಕೊಟ್ಟಿರ್ತೀನಿ. ಇನ್ ಕೇಸ್ ಅದೇ ಇದು ಎಲ್ಲರೂ ಫಾಲೋ ಮಾಡಬೇಕಂತಿಲ್ಲ. ನಿಮ್ಗೆ ಹಿಂದಿ ಕಷ್ಟ ಆಗ್ತಿದೆ ಅಂದರೆ ಕನ್ನಡದಲ್ಲಿ ಟ್ರೈ ಮಾಡಿ ಅಷ್ಟೇ, ಕಾನ್ಸೆಪ್ಟ್ನ ಕ್ಲಿಯರ್ ಮಾಡೋಕ್ಕೆ, ಓಕೆನಾ. ಕಾನ್ಸೆಪ್ಟ್ನ ಕ್ಲಿಯರ್ ಮಾಡೋಕ್ಕೆ ಯಾವ ಭಾಷೆ ಆದ್ರೇನು ಅಲ್ವಾ, ಹಿಂದಿ, ಇಂಗ್ಲೀಷ್, ಕನ್ನಡ, ವಾಟ್ ಎವರ್ ಅಲ್ವಾ. ಸೊ ಇನ್ ಕೇಸ್ ಇದು ಒಂದು ಆಪ್ಷನಲ್, ಓಕೆನಾ. ಆ್ಯಂಡ್ ಅವ್ರ ಚಾನಲಲ್ಲಿ ಎಕ್ಸಾಮ್ಸ್ ಅಪ್ಡೇಟ್ಸ್ ಕೂಡ ಆಗ್ತಿರ್ತಾರೆ. ಸೊ ಬೆಟರ್, ಅದನ್ನು ನಿಮ್ಗೆ ಯೂಸ್ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ, ಫಾಲೋ ಮಾಡಿದ್ರೆ, ಆಯಿತಾ. ಬಿಕಾಸ್ ನಾನು ಜಾಸ್ತಿ ಅಷ್ಟೊಂದು ನೋಟಿಫಿಕೇಷನ್ನು ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ಸ್ ನಾನು ಹಾಕಲ್ಲ. ಸೊ ಹಂಗಾಗಿ ನಿಮಗೆ ಅದು ಬೇಕಿದ್ದರೆ ಸೊ ಆ ಚಾನಲ್ನ ನೀವು ಫಾಲೋ ಮಾಡ್ಬೋದು, ಓಕೆನಾ. ಸೊ ಇಷ್ಟೇ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಆ್ಯಂಡ್ ನಾನು ಆಲ್ರೆಡಿ ಇಂಗ್ಲೀಷ್ ವಿಡಿಯೋ ಮಾಡಿದ್ದೀನಿ ಆ್ಯಂಡ್ GA ವಿಡಿಯೋ ಕೂಡ ಮಾಡಿದ್ದೀನಿ. ನಾನು ರೀಸ್ನಿಂಗ್ ಯಾಕೆ ಮಾಡಿಲ್ಲ ಅಂದರೆ, ರೀಸ್ನಿಂಗ್ ಎಲ್ಲರೂ ಮಾಡ್ತಾರೆ, ಅದೇನು ಜಾಸ್ತಿ ಅದ್ರದ್ದು ಎಕ್ಸ್ಪ್ಲನೇಷನ್ ಏನೋ ಬೇಡ ಅಂತ ನಾನೇ ಮಾಡಿಲ್ಲ. ಇನ್ ಕೇಸ್ ನಿಮ್ಗೆ ರೀಸ್ನಿಂಗ್ ವಿಡಿಯೋನು ಬೇಕಿದ್ದರೆ ಕಾಮೆಂಟ್ ಮಾಡಿ, ನಾನು ಮಾಡ್ತೀನಿ. ಸೊ ಇಂಗ್ಲೀಷ್ ವಿಡಿಯೋ, GA ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ಡೂ ಚೆಕ್ ಇಟ್ ಔಟ್, ಓಕೆ. ಸೊ ತುಂಬ ಜನ ನನ್ನ ಪರ್ಸ್ನಲ್ ಬಗ್ಗೆನೂ ಕೇಳ್ತಿದ್ದೀರಾ, ಎಷ್ಟು ವರ್ಷದಿಂದ ಪ್ರಿಪೇರ್ ಆಗ್ತಿದ್ದೀರಾ, ನಿಮ್ಮ ಊರು ಯಾವುದು. ಓಕೆ, ನಾನು ಎಷ್ಟು ವರ್ಷ ಪ್ರಿಪೇರ್ ಆಗ್ತಿದ್ದೀನಿ, ದಟ್ ಈಸ್ ಫೈನ್. ಕೆಲವೊಬ್ರು ನಾನು ಯಾವ ಪ್ಲೇಸಿಂದ ಬಂದಿದ್ದೀನಿ ಅನ್ನೋದೇ ತುಂಬ ಕಮೆಂಟ್ ಹಾಕಿದ್ರು. ಕೆಲವರಂತರೂ ನೀವು ಇಂಗ್ಲೆಂಡ್ ಅವರ ಅಂತ ಬೇರೆ ಹಾಕಿದ್ದಾರೆ. ಹಂಗೆ ಯಾಕೆ ಹಾಕಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಬಿಕಾಸ್ ನಾನು ಎಲ್ಲಿಂದ ಬಂದಿದ್ದೀನಿ ಅನ್ನೋದು ನಿಮ್ಮ ಎಕ್ಸಾಮಲ್ಲಿ ಬರಲ್ಲಲ್ವಾ. ಸೊ ನಿಮ್ಮ ಪ್ರಿಪ್ರೇಷನ್ ಮೇಲೆ ಫೋಕಸ್ ಮಾಡಿ ದಯವಿಟ್ಟು. ಅನ್ನೆಸೆಸರಿ ಕಮೆಂಟ್ಸ್ನ ಹಾಕಬೇಡಿ ದಯವಿಟ್ಟು. ನಾನು ವೀಡಿಯೋ ಮಾಡ್ತೀನಿ, ನಂದು ಬ್ಯಾಂಕಿಂಗ್ ಪ್ರಿಪ್ರೇಷನ್ ಜರ್ನಿ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ. ನಂಗೆ ಸ್ವಲ್ಪ ಟೈಮ್ ಕೊಡಿ, ಓಕೆನಾ. ಸೊ ಐ ವಿಲ್ ಅಪ್ಲೋಡ್ ವೆರಿ ಸೂನ್, ಓಕೆ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.